ತಿಂಗಳ ಮುಂಚೆ ಒಂದು ಗೋಲ್ಡ್ ಅಂಗಡಿಯಲ್ಲಿ ಕಳ್ತನ ಮಾಡಿರ್ತಾನೆ ಅವನು. ಅವನಿಗೆ ರಕ್ಷಣೆ ಕೊಟ್ಟಿರ್ತಾರೆ, ಇವರೇ ಕಾರ್ಯಕರ್ತರು ಬಿಡಿಸಿರ್ತಾನೆ. ಅವನು ಆ ಒಂದು ಸಂಘಟನೆ ಕಾರ್ಯಕರ್ತ ಅನ್ನೋ ದೃಷ್ಟಿಯಿಂದ ಅವನಿಗೆ ಅವತ್ತು ಆ ಷರತ್ತನ್ನು ವಿಸಿರ್ತಾರೆ. ಸಮಯ ಬಂದಾಗ ನಾನು ನಿಮ್ ಸಹಾಯ ಕೇಳ್ತೀವಿ, ಆ ಸಹಾಯ ಮಾಡ್ಬೇಕು, ನಾನು ಬಿಡಿಸ್ತೀವಿ ಅಂತೇಳಿ. ಅವನು ಏನು ಆ ಸಂಘಟನೆ ಕಾರ್ಯಕರ್ತ ಇರ್ತಾನೆ, ಅವನು CCTV ಕ್ಲೀನ್ ಆಗಿ ಹೋಗ್ತಾನೆ, ಮಸೀದಿ ಹೋಗ್ತಾನೆ, ಆ ಬಾವುಟ ಕೀಳ್ತಾನೆ, ಫೋರ್ಸ್ ಆಗಿ ಅದು ಬರೋದಿಲ್ಲ, ಮತ್ತೆ ದರದಲ್ಲಿರೋ ಬಟ್ಟೆ ಕೀಳ್ತಾನೆ, ಆಮೇಲೆ ಮತ್ತೆ ಬಂದು ಫೋರ್ಸ್ ಮಾಡ್ತಾನೆ, ಆ ಬಾವುಟವನ್ನು ಕಿತ್ಕೊಂಡು ಬಂದು ಆ ಶಂಕರಾಚಾರ್ಯರ ಒಂದು ಏನು ಸ್ಟ್ಯಾಚ್ಯೂ ಇದೆ ಅದ್ರ ಮೇಲೆ ಹಾಕಿ ಅವ್ನು ಹೋಗ್ತಾನೆ. ಅದೆಲ್ಲ ಬಹಿರಂಗ ಆಗ್ತದೆ. ಬಹಿರಂಗ ಆದ್ಮೇಲೆ ಅವ್ನು ಬಂಧಿಸ್ತಾರೆ. ಬಂಧಿಸಿ 1-2 ತಿಂಗಳಲ್ಲಿ ಅವನು ಮಾನಸಿಕ ಕೂತಾಳ್ರಿ, ನಾವು ಮಾತಾಡಿ ಯಾಕ್ರೆ ಮಾತಾಡ್ತೀರಿ? ಬೆಲ್ಲದ ಮಾತಂದಿಸಿ ನೀವೇನು ಅವನು ಅಲ್ಲಿ ಒಂದೇ ಬೇಗ ಫಿನಿಶ್ ಮಾಡಿ. ಆಯ್ತು, ನೀವೀಗ ಇಮೋಷನಲ್ ಆಗಬೇಡಿ ರಾಜೇಗೌಡ್ರೆ, ಇಮೋಷನಲ್ ಆಗಬೇಡಿ, ಸಮಾಧಾನ ವಿಚಾರ ಹೇಳಿ ಬೇಗ ಮುಗಿಸಿ. ಇದರಲ್ಲಿ ನ್ಯಾಯ ಹೊರಗೆ ಬರ್ತದೆ. ಆಯ್ತು, ಅವನನ್ನ ಮಾನಸಿಕ ಅಸ್ವಸ್ಥ ಅಂತ ಹೇಳ್ಬಿಟ್ಟು ಪ್ರಕರಣ ದಾಖಲಿಸಿ ಬಿಡುಗಡೆ ಮಾಡ್ತಾರೆ. ಈ ರೀತಿ ಘಟನೆಗಳು ಭಾರತ ದೇಶದಲ್ಲಿ ಅನೇಕ ಕಡೆ ನಡೆದಿವೆ ಸನ್ಮಾನ್ಯ ಅಧ್ಯಕ್ಷ. ಹಾಗಾಗಿ ಇದನ್ನು ಕೂಡ ಸಮಗ್ರ ತನಿಖೆ ಮಾಡಬೇಕು ಅಂತಕ್ಕಂಥ ಉದ್ದೇಶ. ನಾವು ಬೆಳಗ್ಗೆ ಯಾಕೆ ಗಲಾಟೆ ಮಾಡೋದು ನಾವೆಲ್ಲ ಅಂತಂದ್ರೆ, ತಾವು ವಿಷಯ ಪ್ರಸ್ತಾಪ ಮಾಡ್ತಿದ್ರಿ, ತಮ್ಮ ವಿಚಾರ ಕರೆಕ್ಟ್ ಆಗಿತ್ತು. ಒಂದು ರಾಷ್ಟ್ರೀಯ ಒಂದು ಬಾವುಟಕ್ಕೆ ನಾವು ಇದು ಅಗೌರವ ತರಬಾರದು ಅನ್ನೋ ಒಂದು ದೃಷ್ಟಿ, ಜೊತೆಗೆ ಮೊನ್ನೆ ನಡೆದಂತ ಘಟನೆಯನ್ನ ಖಂಡಿಸಿ ಅದ್ರ ಬಗ್ಗೆ ಚರ್ಚೆಗೆ ತಾವು ಅವಕಾಶ ಕೊಡ್ತೀವಿ. ಅದ್ರ ಮೊದಲೇ ಗಲಾಟೆ ಮಾಡಿದ್ರೆ, ಹಾಗಾಗಿ ನಾವು ತಾವು ಸ್ಪೀಕರ್ ಪೂರ್ಣ ವಿಚಾರ ಮಂಡನೆ ಮಾಡೋದಕ್ಕಂತಾಗ ಮಾತಾಡಬಾರ್ದು ಅನ್ನೋ ವಿಚಾರ ಗಲಾಟೆ ಮಾಡಿದ್ ಬಿಟ್ರೆ, ನಾವು ಇಡೀ ಸದನದಲ್ಲಿರ್ತಕ್ಕಂಥ ಎಲ್ಲರೂ, ಬಹುಶಃ ನಮ್ಮ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ನಮ್ಮ ಹೋಮ್ ಮಿನಿಸ್ಟರ್ ಆಗಲಿ, ಎಲ್ಲರೂ ಈ ಘಟನೆಯನ್ನ ಖಂಡಿಸಿದ್ದಾರೆ. ಆ ರೀತಿ ಘಟನೆ ನಡೆದು ನಮ್ಮ ದೇಶದಲ್ಲಿದ್ದು ನಮ್ಮ ಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಂದ್ರೆ ಅವನಿಗೆ ಕಾನೂನಲ್ಲಿ ಗಲ್ಲಿಗೆ ಎಸಕ್ಕೆ ಅವಕಾಶ ಇದ್ರೆ ಅದನ್ನು ಮಾಡ್ಲಿ, ನಮ್ದು ಯಾರ್ದು ತಕರಾರಿಲ್ಲ ಸನ್ಮಾನ್ಯ ಅಧ್ಯಕ್ಷೆ. ಆದ್ರೆ ಈ ರೀತಿ ಯಾಕೆ ನಮ್ಗೇನು ಅನುಮಾನ ಅಂದ್ರೆ, ನನ್ನ ಕ್ಷೇತ್ರದಲ್ಲಿ ನಡೆದಂತ 2 ಘಟನೆ ಚುನಾವಣೆ ಪೂರ್ವ, ದೇಶದಲ್ಲಿ ಯಾವುದೇ ಚುನಾವಣೆ ಬರಲಿ, ಆ ಚುನಾವಣೆಗಿಂತ ಮುಂಚೆ ಇಂಥ ನಡ್ಕೊಂಡು ಬಂದಿರ್ತಕ್ಕಂಥ ನಾವು ಗಮನಿಸಿದ್ದೇವೆ ಸನ್ಮಾನ್ಯ ಅಧ್ಯಕ್ಷೆ. ಅದು ಹೇಳಿದ್ರಲ್ಲ.